ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ಲಾಂಗ್ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಇನ್ನು ನಾನು ನಮ್ಮ ಅಕ್ಕನ ಮನೆಯಲ್ಲೇ ಇದ್ದೀನಿ. ಸೊ ನನಗೆ ವೀಡಿಯೋ ಮಾಡಿ ಏನು ಕಂಟೆಂಟ್ ಇಲ್ಲ ಅನಿಸ್ತು. ಅದಕ್ಕೆ ನಾನೇನು ಲಾಂಗ್ ವೀಡಿಯೋನ ಅಥವಾ ಮಿನಿ ವ್ಲಾಗ್ನ ಶೇರ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಬ್ಯುಸಿ ಇದ್ದೆ, ಸ್ವಲ್ಪ ಕ್ಲಾಸಸ್ ಎಲ್ಲ ಇತ್ತು, ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ವೀಡಿಯೋಸ್ನ ಏನೂ ಶೂಟ್ ಮಾಡಿರಲಿಲ್ಲ. ನನ್ನ ಮಗಳಿಗಿಲ್ಲಿ ಅಲ್ಲ ಬಬ್ಲು, ನಿಂದು ಡ್ರಾಯಿಂಗ್ ಬುಕ್ ಪೇಜಸ್ ಖಾಲಿ ಐತಲ್ಲ, ಅದಕ್ಕೆ ಇದೋನು ಕ್ರೇಯನ್ಸ್ ಮತ್ತೆ ಡ್ರಾಯಿಂಗ್ ಬುಕ್ ಹೊಸ ತರಿಸಿರೋದು. ಇಷ್ಟ ಆಯ್ತಾ? ಎತ್ಕೋಬೇಕಾ? ಇದು ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್ನ ಶೂಟ್ ಮಾಡ್ಕೊತಾ ಇರೋದು. ಮಾರ್ನಿಂಗ್ ಟಿಫನ್ ಎಲ್ಲ ತಿಂದ್ಮೇಲೆ ಇವಳ್ದು ನನ್ನ ಮಗಳದು ಪಾರ್ಕಿಗೆ ಹೋಗೋಣ ಅಂತ ಸ್ಟಾರ್ಟ್ ಆಗುತ್ತೆ. ನಾವು ಈವ್ನಿಂಗ್ ಪಾರ್ಕಿಗೆ ಹೋಗ್ತಿದ್ವಿ. ಸೊ ಇವಳಿಗೆ ಮಾರ್ನಿಂಗ್ ಅಲ್ಲೇ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಇವಳಿಗೆ ಸ್ವಲ್ಪ ಎಂಗೇಜ್ ಆಗಿಡಕ್ಕಂತ ಇದು ಅಮೆಝಾನ್ ಫಾಸ್ಟ್ ಡೆಲಿವರಿ ಇದರಲ್ಲಿ ಒಂದು 10 ಪ್ಯಾಕ್ ಆಫ್ 10 ಬುಕ್ಸ್ನ ಆರ್ಡರ್ ಮಾಡಿದ್ದೆ. ಇದು ಡ್ರಾಯಿಂಗ್ ಬುಕ್ಸು ಪ್ಯಾಕ್ ಆಫ್ 10 ಇದೆ. ಅಂದ್ರೆ ಒಂದು ಬರ್ಡ್ಸ್, ಅನಿಮಲ್ಸ್, ಕಲರ್ಸ್, ನಂಬರ್ಸ್ ಅಂತೆಲ್ಲ. ಅದನ್ನ ಮತ್ತೆ ಒಂದು ಕ್ರೇಯನ್ಸ್ ಬಾಕ್ಸ್ನ ಆರ್ಡರ್ ಮಾಡಿದ್ವಿ. ಅದನ್ನ ತಗೊಂಡ್ ಬಂದು ಅದನ್ನ ಸ್ವಲ್ಪ ಅವಳು ಆಟ ಆಡ್ತಾ ಇದ್ಲು. ಇಲ್ಲಿ ಹಾಗೆ 11 o'clock 11:30 ಹಂಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತಂತ ಸಿಂಪಲ್ ಆಗಿ ಸಜ್ಜಿಗೆ ಮಾಡೋಣ ಅಂತ ಮಾಡ್ತಾ ಇದ್ವಿ. ಇದು ನಾನು ಲಾಸ್ಟ್ ಇಯರ್ ನವರಾತ್ರಿ ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಪ್ರಸಾದ ಇಡಕ್ಕೆ ಅಂದ್ರೆ ನೈವೇದ್ಯ ಇಡಕ್ಕೆ ನೋಡ್ಕೊಂಡಿರೋ ರೆಸಿಪಿ. 2 ಟೇಬಲ್ ಸ್ಪೂನ್ ಯೂಟ್ಯೂಬಲ್ಲೇ ನೋಡ್ಕೊಂಡಿರೋದು ಇದನ್ನ ನಾನು. 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ 1 ಬೌಲ್ ಆರೆಂಜ್ ಬೌಲಲ್ಲಿ ಫುಲ್ ಒಂದು ಮುಕ್ಕಾಲು ರವೆ, ಚಿರೋಟಿ ರವೆ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಮಿನಿಟ್ಸ್ ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 2 ಗ್ಲಾಸ್ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಬೆಲ್ಲ. ಇದರಲ್ಲಿ ಈ ಬೌಲಲ್ಲಿ ನಾನು ಇಟ್ಕೊಂಡಿರೋ ಬೌಲ್ 1/4 ಬೌಲ್ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ. ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ, ಸ್ವೀಟ್ ಕೂಡ ಅಷ್ಟು ಜಾಸ್ತಿ ಇಲ್ಲ. ಸೊ ಅದು ಇದು ಮ್ಯಾನೇಜ್ ಆಗುತ್ತೆ ಅಂತ ಇಷ್ಟು ತೊಗೊಂಡಿದ್ದೀನಿ. ಇದು ಲೈಟಾಗಿ ಬಾಯ್ಲ್ ಆಗಿ, ಏನು ಪಾಕ ಬರೋದು ಬೇಡ, ಬಾಯ್ಲ್ ಆದಮೇಲೆ ಇದಕ್ಕೆ ಅದು ಫ್ರೈ ಮಾಡಿ ಇಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಅದು ಗಂಟಾಗದೇ ರೀತಿ ತಿರ್ಸ್ಕೊಂಡು, ಆಮೇಲೆ ಒಂದು 5 to 6 ಸ್ಪೂನ್ ತುಪ್ಪ ಹಾಕ್ಕೊಬೇಕು. ಜಾಸ್ತಿ ತುಪ್ಪ ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವೀಟು ಇದು ಕೂಡ ನಾನು ಕಮ್ಮಿನೇ ಇತ್ತು, ಇದು ಜಾಸ್ತಿ ಏನು ಹಾಕಿರಲಿಲ್ಲ. ಸೊ ನಾನು ಫಸ್ಟ್ ತುಪ್ಪ ಹಾಕ್ಕೊಂಡಿದ್ದೆ, ಸ್ವಲ್ಪ ನಂಗೆ ಕಮ್ಮಿ ಅನ್ನಿಸ್ತಂತ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡ್ವಿ. ಇದು ಲೈಟ್ ಸ್ವೀಟಾಗಿ ಮತ್ತು ಇಮಿಡಿಯೇಟಾಗಿ ಅರ್ಜೆಂಟಾಗಿ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನ ನವರಾತ್ರಿ ಟೈಮಲ್ಲಿ 9 ಡೇಸ್ ನಾವು ಎಂತ ನೈವೇದ್ಯ ನೋಡ್ಕೊಬೇಕಿತ್ತಲ್ಲ, ಆವಾಗ ಕಲ್ತ್ಕೊಂಡಿರೋದು, ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ನಮ್ಮ ಅಕ್ಕ ಮನೆಯಿಂದ ಒಂದು ಡೇ ಇನ್ ಮೈ ಲೈಫ್ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಎಲ್ಲ ಕೆಲಸ ಮುಗಿಸಿ ಇವಾಗ ನನ್ನ ಮಗಳನ್ನ ಸ್ನಾನ ಕರ್ಕೊಂಡು ಹೋಗ್ಬೇಕು. ಅಡುಗೆಗೆ ರಸಮ್ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ವಿ, ನಾನೇ ಮಾಡಿದ್ದು. ಇದು ನಮ್ಮ ಕಿಶಾ ಬಾಬುದ ಮನೆ. ಇದ್ರೊಳಗಡೆ ಅದು ಸ್ವಲ್ಪ ಸೇಫಾಗಿ ಆಟ ಆಡ್ತಾಳೆ. ಹೊರಗಡೆ ಎಲ್ಲ ಅಂದರೆ ಏನಾದ್ರು ಬಿದ್ದಿದ್ದೆಲ್ಲ ತುಂಬ ಬಾಯಿ ಹಾಕೊಳ್ಳೋ ಅಭ್ಯಾಸ ಇದೆ ಅದಕ್ಕೆ ಇದನ್ನು ತಂದು ತರಿಸಿದ್ದಾರೆ. ಇದ್ರೊಳಗಡೆ ಸೇಫಾಗಿರ್ತಾಳೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ನಮ್ಮ ಕಿಶಾ ಬಾಬುಗೆ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ನಾನಿಲ್ಲಿ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇವತ್ತವಳು ಕಿಚಡಿ ಮಾಡ್ತಾಯಿದ್ದಾಳೆ. ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು, ಸ್ವಲ್ಪ ಕರಿಬೇವು ಸೊಪ್ಪು, 1 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿ, ಮತ್ತು ತರಕಾರಿಗಳಲ್ಲಿ ಮಿಕ್ಸ್ ತೊಗೊಂಡಿದ್ದಾಳೆ ಅವಳು. ಪ್ರತಿದಿನ ಆಫ್ಟರ್ನೂನ್ ಅವಳು ಕಿಚಡಿ ಕೊಡ್ತಾಳೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಬೇರೆ ಏನಾದರೂ ಪೌಡರ್ಸ್ನೆಲ್ಲ ಕೊಡ್ತಾಳೆ, ಅಂದರೆ ಏನು ಸರಿ ಪೌಡರ್ಗಳೆಲ್ಲ ಕೊಡ್ತಾಳೆ. ಇಲ್ಲಿ ತರಕಾರಿ ಕ್ಯಾರೆಟು, ಬೀಟ್ರೂಟು, ಬೀನ್ಸು ಮತ್ತು 1 ಟೈಪ್ ಕಾಳನ್ನು ತೊಗೊಂಡಿದ್ದಾಳೆ, ಬೀನ್ಸ್ ಕಾಳು. ಇದಿಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿ, ಮತ್ತು ಡೈಲಿ ಅವಳು ಮೂಂಗ್ ದಾಲ್ ಕಂಪಲ್ಸರಿ ತೊಗೋತಾಳೆ. ಅದ್ರ ಜೊತೆಗೆ ಒಂದು ದಿವಸ ಹೆಸರು ಬೇಳೆ, ಇನ್ನೊಂದು ದಿವಸ ತೊಗರಿಬೇಳೆ, ಮತ್ತು 1 ಸ್ಪೂನ್ ರೈಸ್ ಹಾಕಿ ಇದನ್ನು 5 ಟೈಮ್ಸ್ ತೊಳಿಬೇಕಂತೆ. ಅದನ್ನು ನಾನು ಅಮ್ಮ ರೇಗಿಸ್ತಾ ಇದ್ವಿ, ಇದು ಕೂಡ ರೂಲ್ಸು, 5 ಟೈಮ್ಸ್ ಎಲ್ಲರೂ ತೊಳಿಬೇಕು ಅಂತ ಹೇಳುವಂತಿದ್ರು ಅಮ್ಮ. ಇದನ್ನು ಅವಳು 5 ತೊಳೆದ್ಬಿಟ್ಟು ಹಾಕಿ 3 ವಿಷಲ್ಸ್ ತೆಗಿತಾಳೆ. ಸೊ ಇಷ್ಟು ಮಾಡಿದ್ಮೇಲೆ ಅದು ವಿಷಲ್ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಮತ್ತೆ ನೆಸಸರಿ ಇದ್ದರೆ 1 ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿ ತಿನ್ನಿಸ್ತಾಳೆ. ಊಟ ಎಲ್ಲ ಮುಗಿಸಿ ಮಲಗಿಸಿ ನನ್ನ ಮಗಳನ್ನ ಎದ್ಮೇಲೆ 5 o'clock ಹಂಗೆ ನಾನು ಡೈಲಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ. ಸೊ ಪಾರ್ಕಿಗೆ ಕರ್ಕೊಂಡೋಗಿ ಅವಳಿಗೆ ಒಂದು 1.5 ಅವರಲ್ಲಿ ಆಟ ಆಡಿಸ್ಕೊಂಡು ಬರ್ತೀನಿ. ಅವಳಿಗೂ ಸ್ವಲ್ಪ ಖುಷಿ ಅನಿಸುತ್ತೆ ಅಂತ ಹೇಳಿ. ಆಮೇಲೆ
ಆವತ್ತಿನ ದಿನ ನಾನು ಅಷ್ಟೇ ಶೂಟ್ ಮಾಡ್ಕೊಂಡಿದ್ದು. ಪಾರ್ಕಿಂದ ಬರ್ತಾನೆ ಮಳೆ ಬರೋಕ್ಕಾಗಿತ್ತು. ಸೊ ಬಂದಮೇಲೆ ಏನೂ ಶೂಟ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾರ್ನಿಂಗೇ ಎದ್ದು 6:30, 7 ಒಳಗಡೆ 2 ಮಕ್ಕಳು ಎದ್ಬಿಡ್ತಾರೆ. ಎದ್ದು ಅವರು ಅಮ್ಮಮ್ಮನ ಜೊತೆ ಮತ್ತೆ ಆಟ ರೂಟೀನ್ ಶುರು. ಬ್ರಷ್ಷು ಮತ್ತು ಇಬ್ಬರಿಗೂ ತಿಂಡಿ, ನೀರು, ಹಾಲು ಅಂತ ನಮಗೆ ಒಂದು 10 o'clock ತನಕ ಬೆಳಗ್ಗೆದೇ ಆಗುತ್ತೆ ರೊಟೀನೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಕ್ಕ ಫೇವರ್ಸ್ ಡೇ ಕೃಷಿಬಾಬು ಟಾಯ್ಸ್ನೆಲ್ಲ ಸ್ಯಾನಿಟೈಸ್ ಅಂದರೆ ಅದು ವಾಶ್ ಮಾಡಿಬಿಟ್ಟು ಇಟ್ಟಿದ್ಲು ನೀಟಾಗಿ. ಎಲ್ಲ ಸ್ವಲ್ಪ ಇದು ನನ್ನ ಮಗಳೆಲ್ಲ ಮುಟ್ಟಿ ಸ್ವಲ್ಪ ಮಣ್ಣಾಗಿರುತ್ತೆ, ಡಸ್ಟ್ ಆಗಿರುತ್ತೆ ಅಂತ ತುಂಬ ಕ್ಯೂಟ್ ಪಟ್ಟಿ ಪಟ್ಟಿ ಸಣ್ಣದಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ತಾ ಇದ್ದೆ ಇಲ್ಲಿ ನಾನು. ಇದೊಂದು ನಾವು ಡಿ ಮಾರ್ಟಲ್ಲಿ ಮೊನ್ನೆ ತೊಗೊಂಡು ಬಂದಿದ್ದು ನನ್ನ ಮಗಳದು. ಮತ್ತೆಲ್ಲ ಕಿಶಾಬಾಬುದು ಅದು ಇನ್ನೂ ಚೆನ್ನಾಗಿದೆ, ಅಂದರೆ ಬೇಬಿ ಫ್ರೆಂಡ್ಲಿ ಇದೆ, ಅಂದರೆ ಏನೂ ಹರ್ಟ್ ಆಗೋ ಥರ ಇಲ್ಲ. ಬಟ್ ಅದೊಂದು ಡಿ ಮಾರ್ಟಲ್ಲಿ ಸ್ವಲ್ಪ ಶಾರ್ಪ್ ಇದೆ. ಅದು ಎಲ್ಲದನ್ನು ಸ್ಯಾನಿಟೈಸ್ ಮಾಡಿ ಅದನ್ನೆಲ್ಲ ಎತ್ತಿಟ್ಟಿದ್ಲು. ಅದನ್ನು ನಾನು ನೆನ್ನೆ ಸ್ಯಾನಿಟೈಸ್ ಮಾಡಿ ಎತ್ತಿಟ್ಟಿದ್ಲೆಲ್ಲ ಅದನ್ನು. ಸೊ ಅದನ್ನೇ ಒಂದು ವಿಡಿಯೋ ಮಾಡಿಕೊಂಡೆ. ಎಲ್ಲದು ಕ್ಯೂಟಾಗಿ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಎಲ್ಲದು ಅಲ್ಲಿ ಜನ ಇರ್ತಾರಲ್ಲ. ಹಾಗೆ ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ಗಲ್ಲಿ ಸಿರ್ಲಾಕ್ ಸ್ಟೋರೇಜ್ ಬಾಕ್ಸ್ಗಳು ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿಲಿ. ನಾನು ಕೂಡ ನನ್ನ ಮಗಳು ಸಣ್ಣಕ್ಕಿರ್ತಾ ಸಿರ್ಲಾಕ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೆ. ಸಿರ್ಲಾಕ್ ಅಂದರೆ ಈ ರಾಗಿ ಸರಿ, ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ, ಇದೆಲ್ಲ ತುಂಬ ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ, ತುಂಬ ಚೆನ್ನಾಗಿ ಕೂಡ ಇದೆ ಇದು. ಐ ಹೋಪ್ ಯಾರಿಗಾದರೂ ಯೂಸ್ ಆಗ್ಬೋದು, ಅಂದರೆ ಸಣ್ಣ ಮಕ್ಕಳು ಇರೋರಿಗೆ ಅಂತ ಇದನ್ನು ಶೇರ್ ಮಾಡ್ಕೊಡ್ತಿದ್ದೀನಿ. ಇದೊಂದು ನನಗೂ ನ್ಯೂ ಇದು ಈ ಪ್ರಾಡಕ್ಟು. ಇದು ಈ ಗ್ಲಾಸು, ಸಿಲ್ವರ್ ಗ್ಲಾಸು ಮಕ್ಕಳಿಗೆ ಯೂಸ್ ಮಾಡೋದು, ಬಾಟಲ್ಲು ಮತ್ತು ಬೌಲ್ಗಳನ್ನೆಲ್ಲ ಡ್ರೈ ಮಾಡೋಕ್ಕೆ ಹ್ಯಾಂಗರ್ ಥರ. ಇದು ನಾನು ಯೂಸ್ ಮಾಡಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ನಮ್ಮ ಅಕ್ಕ ಇದನ್ನು ತರಿಸ್ಕೊಂಡಿದ್ದಾಳೆ. ತುಂಬ ಕ್ಯೂಟಾಗಿ, ತುಂಬ ಯೂಸ್ಫುಲ್ಲಾಗಿದೆ. ಯಾರಾದರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಇದೊಂದು ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡೆ. ಇದು ಮದರ್ ಸ್ಪರ್ಶ ಅವ್ರದ್ದು ಪ್ಲಾಂಟ್ ಪವರ್ಡ್ ಬೇಬಿ ಲಿಕ್ವಿಡ್ ಕ್ಲೆನ್ಸರ್ ಅಂತ. ಇದನ್ನು ಮಗುದು ಬಾಟಲ್, ಮತ್ತು ಈಗ ಹೇಗೂ 11 months ಓಲ್ಡ್ ಮಗು, ಮತ್ತು 6 months ಹೆಂಗೂ ನಾವು ಸಾಲಿಡ್ ಕೊಡ್ತಿರ್ತೀವಲ್ಲ, ಅವ್ರ ಬೌಲ್ಗಳು, ಸ್ಪೂನ್ಗಳನ್ನೆಲ್ಲ ವಾಶ್ ಮಾಡೋಕ್ಕೆ. ಆ್ಯಕ್ಚುಲಿ ಇದರಲ್ಲಿ ನಾವು ನಾರ್ಮಲ್ಲು ಲಿಕ್ವಿಡ್ ಅಥವಾ ನಾರ್ಮಲ್ಲು ಸೋಪೆಲ್ಲ ಹಾಕಿ ಅವ್ರದ್ದು ವೆಸಲ್ಸ್ನ ವಾಶ್ ಮಾಡಿದರೆ ಅದರಲ್ಲಿ ಆಲ್ಮೋಸ್ಟ್ ಆ ಕಂಟೆಂಟ್ ಇರುತ್ತೆ. ಸೊ ಇದು ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ಬೇಬಿ ಫ್ರೆಂಡ್ಲಿ ಆಗಿರುತ್ತೆ, ಏನು ಎಫೆಕ್ಟ್ ಆಗಲ್ಲ, ಹಾರ್ಮ್ ಆಗಲ್ಲ ಅಂತ ಹೇಳಿ. ಇದೊಂದು ನ್ಯೂ ಮಾಮ್ಗೆ ಯೂಸ್ಫುಲ್ ಪ್ರಾಡಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಅವರು ಇದನ್ನು ಅವ್ರದ್ದು ಬೇಬಿ ಫ್ರೆಂಡ್ಲಿ ಪ್ರಾಡಕ್ಟ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಇದು ಲಾಂಡ್ರಿದು ಬೇಬಿ ಹಗ್ಗವ್ರದ್ದು ಲಾಂಡ್ರಿ ಲಿಕ್ವಿಡ್, ಇದು ಡಿಟರ್ಜೆಂಟು. ಇದು ಕೂಡ ಅಷ್ಟೇ, ನಾವು ನಾರ್ಮಲ್ ಡಿಟರ್ಜೆಂಟ್ ಹಾಕಿ ವಾಶ್ ಮಾಡಿದರೆ ಮಗು ಬಟ್ಟೆ ಸ್ವಲ್ಪ ಹಾಶ್ ಆಗಿರುತ್ತೆ. ಬಟ್ ಇದು ಸ್ವಲ್ಪ ಬೇಬಿ ಫ್ರೆಂಡ್ಲಿ ಇರುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡ್ತೀವಿ ಅನ್ನೋರು, ಅಫೋರ್ಡ್ ಮಾಡ್ಬೋದು ಅನ್ನೋರು. ಬಟ್ ಬೆಸ್ಟ್ ಇದು. ಕೆಲವು ನ್ಯೂ ಮಾಮಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಏನಂದರೆ ಮೈಲ್ಡ್ ಆ್ಯಂಡ್ ಜೆಂಟಲ್ ಇರುತ್ತೆ. ನ್ಯಾಚುರಲ್ ಪ್ಲಗ್ಗಳು ಪಾಸ್ ಆದಂಗೆ ಎಲ್ಲದೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಾನು ನನ್ನ ಮಗಳದು ಬಟ್ಟೆ ವಾಶ್ ಮಾಡಬೇಕಾದ್ರೆ ಡೆಟಾಲ್ ಸೋಪು, ಅಂದರೆ ಬಾಡಿಗೆ ಯೂಸ್ ಮಾಡೋ ಡೆಟಾಲ್ ಸೋಪ್ನ ಯೂಸ್ ಮಾಡ್ತಿದ್ದೆ ವಾಶ್ ಮಾಡೋಕ್ಕೆ. ಸೊ ಈಗ ಇದು ಇನ್ನೊಂದು ಅಪ್ಡೇಟ್, ಇದು ನಾನು ಯೂಸ್ ಮಾಡಿರಲಿಲ್ಲ. ಬೇಬಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಲಾಂಡ್ರಿ ಸೋಪ್ ಅಂತಲೇ ಸಿಗುತ್ತೆ. ಇದೇ ಬೆಸ್ಟ್ ಅನಿಸುತ್ತೆ ನನಗೆ. ಯಾರಾದರೂ ಬೇಕಾದರೆ ತೊಗೊಬೋದು. ಇದು ಫಸ್ಟ್ ಕ್ರೈಯಲ್ಲೇ ಸಿಗುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ, ಯಾರಿಗಾದರೂ ಕೆಲವರಿಗೆ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ನಂದು ಈ ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮಗೆ ನನ್ನ ಕಂಟೆಂಟ್, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ, ಲೈಕ್ ಮತ್ತು ಶೇರು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು.